ಸ್ನೇಹಿತರೆ ನಮಸ್ಕಾರ. ಕಳೆದ ಮಂಗಳವಾರದಂದು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನಿಕೋಬಾರ್ ದ್ವೀಪಕ್ಕೆ ತೆರಳಿ ಅಲ್ಲಿ ಕೇಂದ್ರ ಸರ್ಕಾರ ಕೈಗೊಳ್ಳಲಿರುವಂತಹ ದಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನ ವಿರೋಧಿಸಿ ವಿಡಿಯೋ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪ್ರಸಾರ ಮಾಡಿದರು. ಈ ಯೋಜನೆ ಜಾರಿಗೆ ಬಂದರೆ ನಿಕೋಬಾರ್ ದ್ವೀಪದಲ್ಲಿರುವಂತಹ ಸಾವಿರಾರು ಜೀವ ವೈವಿಧ್ಯಗಳು ನಾಶವಾಗುವ ಸಾಧ್ಯತೆ ಇದೆ, ಅಲ್ಲಿನ ಮೂಲ ನಿವಾಸಿಗಳು ಕೂಡ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದ್ದಾರೆ ಅಂತೆಲ್ಲ ಹೇಳಿದರು. ಇರ್ಲಿ, ದಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂದ್ರೆ ಏನು, ಇದರ ಪ್ರಾಮುಖ್ಯತೆ ಏನು ಎಂಬುದನ್ನೆಲ್ಲ ನಾವು ಈಗಾಗಲೇ ನಮ್ಮ ರತಂ ಕನ್ನಡ ವಾಹಿನಿಯಲ್ಲಿ ತಿಳಿಸಿದ್ದೇವೆ. ಅದರ ಲಿಂಕ್ ಅನ್ನು ಕೊಟ್ಟಿದ್ದೇವೆ, ನೀವು ಅದನ್ನು ನೋಡಬಹುದು. ಇವತ್ತು ನಾವು ಈ ಯೋಜನೆ ಭಾರತಕ್ಕೆ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಪ್ರಾಬಲ್ಯ ಸಾಧಿಸಲು ಸ್ಟ್ರಾಟಜಿಕಲಿ ಹೇಗೆ ಸಹಕಾರಿಯಾಗ್ತದೆ ಅನ್ನೋದನ್ನ ನಿಮಗೆ ತಿಳಿಸ್ತೇವೆ. ಅನಂತರ ಕಾಂಗ್ರೆಸ್ ವಿರೋಧ ಮಾಡ್ತಾ ಇರೋದರ ಅಸಲಿ ಕಾರಣವನ್ನು ಕೂಡ ತಿಳಿಸ್ತೇವೆ. ಮೇಲ್ನೋಟಕ್ಕೆ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಯೋಜನೆ ಕಂಡರೂ ಕೂಡ ಇದರ ಹಿಂದಿನ ಉದ್ದೇಶ ನಿಕೋಬಾರ್ ದ್ವೀಪದಲ್ಲಿ ಭಾರತೀಯ ನೌಕಾಸೇನೆ ಮತ್ತು ವಾಯುಸೇನೆಯ ಪ್ರಬಲ ಪಡೆಯನ್ನು ನಿಯೋಜಿಸಿ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಪ್ರಭಾವವನ್ನ ಮತ್ತು ಪ್ರಾಬಲ್ಯವನ್ನ ಕುಂದಿಸುವುದು ಈ ಯೋಜನೆಯ ಗೌಪ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ಅದು ಹೇಗೆ ಅನ್ನೋದನ್ನ ನಾವು ಈಗ ಹೇಳುತ್ತೇವೆ. ಜಗತ್ತಿನ ಸಮುದ್ರ ವ್ಯಾಪಾರದ 25% ವ್ಯಾಪಾರ ಮಲಕ್ಕಾ ಜಲಸಂಧಿಯ ಮೂಲಕ ಹಾದು ಹೋಗುತ್ತೆ. ಮಲಕ್ಕಾ ಜಲಸಂಧಿ ನಮ್ಮ ನಿಕೋಬಾರ್ ದ್ವೀಪಕ್ಕೆ ತಾಗಿಕೊಂಡಿದೆ. ಮಲಕ್ಕಾ ಜಲಸಂಧಿಯು ಪಶ್ಚಿಮ ಏಷ್ಯಾ ಮತ್ತು ಪೂರ್ವ ಏಷ್ಯಾ ದೇಶಗಳ ನಡುವಿನ ಸಮುದ್ರ ವ್ಯಾಪಾರದ ಕೇಂದ್ರ ಬಿಂದು. ಈ ಕಿರಿದಾದ ಜಲಸಂಧಿಯ ಮೂಲಕ ಚೀನಾ, ಜಪಾನ್, ಸಿಂಗಾಪುರ ಮೊದಲಾದ ಪೂರ್ವ ಏಷ್ಯಾದ ದೇಶಗಳ ಹಡಗುಗಳು ಹಾದು ಹೋಗುವುದರಿಂದ ಸಮಯ ಮತ್ತು ಸಾರಿಗೆ ವೆಚ್ಚ ಕೂಡ ಉಳಿತಾಯವಾಗ್ತಾ ಇದೆ. ಚೀನಾದ 80% ತೈಲ ಆಮದು ವ್ಯಾಪಾರ ಇದೇ ಜಲಸಂಧಿಯ ಮೂಲಕ ನಡೆಯುತ್ತದೆ. ಭಾರತ ಸರ್ಕಾರ ಮಲಕ್ಕಾ ಜಲಸಂಧಿಯ ಪಕ್ಕದಲ್ಲಿ ಅಂದ್ರೆ ನಿಕೋಬಾರ್ ದ್ವೀಪದಲ್ಲಿ ICTT ಬಂದರು ನಿರ್ಮಾಣ ಮಾಡಿದ್ರೆ ಅದು ಚೀನಾಕ್ಕೆ ಕೊಡುವಂತಹ ದೊಡ್ಡ ಹೊಡೆತ. ಈಗಾಗಲೇ ಚೀನಾ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಶ್ರೀಲಂಕಾದ ಹಂಬಂತೋಟ, ಮ್ಯಾನ್ಮಾರ್ನ ಕ್ಯುಕ್ಪ್ಯೂ ಬಂದರಿನಲ್ಲಿ ಭಾರಿ ಪ್ರಮಾಣದ ಹೂಡಿಕೆ ಮಾಡಿದೆ. ಹಂಬಂತೋಟ ಮತ್ತು ಕ್ಯುಕ್ಪ್ಯೂ ಬಂದರು ಚೀನಾದ ಹಿಡಿತದಲ್ಲೇ ಇದೆ. ಭೂತಾನ್ ಮತ್ತು ಮಾಲ್ಡೀವ್ಸ್ ಮೇಲೂ ತನ್ನ ಹಿಡಿತವನ್ನ ಸಾಧಿಸಲು ಪ್ರಯತ್ನಿಸ್ತಾ ಇದೆ. ಹೀಗಾಗಿ ಚೀನಾ ದಿ ಗ್ರೇಟ್ ನಿಕೋಬಾರ್ ಯೋಜನೆಯನ್ನ ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ ಈ ಯೋಜನೆಯನ್ನ ವಿರೋಧಿಸಲು ಅಸಲಿ ಕಾರಣ ಏನು? ಇದು ಸ್ವಲ್ಪ ಚೆನ್ನಾಗಿದೆ, ಇದನ್ನ ಕೇಳಿ. ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಂಗ್ರೆಸ್ ವರಿಷ್ಠ ನಾಯಕಿ ಸೋನಿಯಾ ಗಾಂಧಿ ಅವರು ದಿ ಹಿಂದೂ ಪತ್ರಿಕೆಯಲ್ಲಿ ನಿಕೋಬಾರ್ ಯೋಜನೆಯನ್ನ ಇಕೋಲಾಜಿಕಲ್ ಡಿಸಾಸ್ಟರ್ ಅಂತ ಲೇಖನ ಬರೆದಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಆ ಪ್ರದೇಶಕ್ಕೆ ಹೋಗಿ ವಿಡಿಯೋ ಮಾಡಿ ವಿರೋಧವನ್ನು ವ್ಯಕ್ತಪಡಿಸಿದರು. ಮೇಲ್ನೋಟಕ್ಕೆ ಈ ಯೋಜನೆಯಿಂದ ಜೀವ ವೈವಿಧ್ಯದ ನಾಶ, ಮೂಲ ನಿವಾಸಿಗಳ ಒಕ್ಕಲೆಬ್ಬಿಸುವ ಹುನ್ನಾರ, ಇದು ಕಾರ್ಪೊರೇಟ್ ಕುಳಗಳಿಗೆ ಪ್ರಯೋಜನ ಮಾಡಿಕೊಡೋ ಯೋಜನೆ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ಅಸಲಿ ಕಾರಣ ಬೇರೆಯದೇ ಇದೆ. 2008 ಆಗಸ್ಟ್ 7 ಭಾರತದ ಪ್ರಮುಖ ರಾಷ್ಟ್ರೀಯ ಸುದ್ದಿವಾಹಿನಿಯಾದ ಇಂಡಿಯಾ ಟುಡೆಯ ವೆಬ್ಸೈಟ್ನಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ. ಆ ಸುದ್ದಿ ಏನು ಅನ್ನೋದನ್ನ ನೀವೇ ನೋಡಿ. ಕಾಂಗ್ರೆಸ್ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಸೈನ್ MOU. ಈ MOU ಅಂದ್ರೆ ಒಡಂಬಡಿಕೆಯ ಮೂಲ ಪ್ರತಿ ನಮಗೆ ಸಿಕ್ಕಿಲ್ಲ, ಆದ್ರೆ ಈ ಸುದ್ದಿ ಸುಳ್ಳಾಗಿರಲು ಸಾಧ್ಯ ಇಲ್ಲ ಅನ್ನೋದು ನಮ್ಮ ಭಾವನೆ. ಯಾಕಂದ್ರೆ ಈ ಸುದ್ದಿ ಪ್ರಕಟಗೊಂಡು 16 ವರ್ಷ ಕಳೆದ ನಂತರ ಈಗಲೂ ಇಂಡಿಯಾ ಟುಡೆಯ ವೆಬ್ಸೈಟ್ ನಲ್ಲಿ ಕಾಣಸಿಗುತ್ತೆ. ಒಂದು ವೇಳೆ ಇದು ಸುಳ್ಳು ಸುದ್ದಿ ಆಗಿದ್ರೆ ಈ ಸುದ್ದಿಯನ್ನ ಕಾಂಗ್ರೆಸ್ ಪಕ್ಷ ತನ್ನ ಪ್ರಭಾವವನ್ನು ಬಳಸಿ ಅಳಿಸಿ ಹಾಕ್ತಾ ಇತ್ತು, ಇಲ್ಲವೇ ಇಂಡಿಯಾ ಟುಡೇ ಸುದ್ದಿವಾಹಿನಿಯ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತಾ ಇತ್ತು. ಈ ಸುದ್ದಿಯ ಪ್ರಕಾರ ಚೀನಾದ ಕಮ್ಯುನಿಸ್ಟ್ ಪಕ್ಷ ಮತ್ತು ಭಾರತದ ಕಾಂಗ್ರೆಸ್ ಪಕ್ಷ ಪರಸ್ಪರವಾಗಿ ಒಡಂಬಡಿಕೆ ಪತ್ರ ಮಾಡಿಕೊಂಡಿದೆ. ಈ ಒಡಂಬಡಿಕೆಗೆ ಆಗಿನ ಚೀನಾದ ಉಪಾಧ್ಯಕ್ಷ, CPCಯ ಪಾಲಿಟ್ ಬ್ಯೂರೋ ಸದಸ್ಯ ಮತ್ತು ಈಗಿನ ಅಧ್ಯಕ್ಷ ಸಿ ಜಿನ್ಪಿಂಗ್ ಮತ್ತು ಕಾಂಗ್ರೆಸ್ನ ಆಗಿನ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿ ಅವರು ಆಗಿನ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದಂತಹ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಸಹಿ ಹಾಕಿರ್ತಾರೆ. ಎರಡೂ ಪಕ್ಷಗಳು ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಪರಸ್ಪರ ಸಮಾಲೋಚನೆ ನಡೆಸುವುದು, ಪರಸ್ಪರ ಸಹಕಾರ ನೀಡುವುದು ಈ ಒಡಂಬಡಿಕೆಯ ಪ್ರಮುಖ ಅಂಶವಾಗಿದೆ ಅಂತ ಇಂಡಿಯಾ ಟುಡೇ ತನ್ನ ವರದಿಯಲ್ಲಿ ತಿಳಿಸಿದೆ. ಇದು ಕಟ್ಟುನಿಟ್ಟಾಗಿ ಪಕ್ಷದಿಂದ ಪಕ್ಷಕ್ಕೆ ಮಾತ್ರ ಸಂಬಂಧಿಸಿದೆ, ಅಂದರೆ ಉಭಯ ಸರ್ಕಾರಗಳು ಇದರಲ್ಲಿ ಭಾಗಿಯಾಗಲ್ಲ ಅಂತ MOU ನಲ್ಲಿ ಇದೆಯಂತೆ. ಇದೇ ಕಾರಣಕ್ಕೆ ಅಂದ್ರೆ
ಚೀನಾದ ಪ್ರಭಾವಕ್ಕೆ ಮಣಿದು ಇವತ್ತು ಕಾಂಗ್ರೆಸ್ ದಿ ಗ್ರೇಟ್ ನಿಕೋಬಾರ್ ಯೋಜನೆಯನ್ನ ವಿರೋಧಿಸ್ತಾ ಇದೆ ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಭಾರತದ ಪಾಲಿಗೆ ವ್ಯೂಹಾತ್ಮಕವಾಗಿ ಅತ್ಯಂತ ಹೆಚ್ಚು ವರದಾನವಾಗಿರುವ ಇಂಥ ಯೋಜನೆಗಳಿಗೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇರೋದು ಇದೇ ಮೊದಲ ಬಾರಿ ಏನಲ್ಲ. ಇತ್ತೀಚೆಗೆ ವಿರೋಧ ಪಕ್ಷ ಅಂದ್ರೆ ಎಲ್ಲವನ್ನು ವಿರೋಧಿಸುತ್ತಲೇ ಇರಬೇಕು ಅನ್ನುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದ ಹಾಗೆ ಕಾಣ್ತಾ ಇದೆ. ಇದರಿಂದ ಕಾಂಗ್ರೆಸ್ಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಯಾಕಂದ್ರೆ ಈಗ ಜನ ಬುದ್ಧಿವಂತರಾಗಿದ್ದಾರೆ. ಯಾವುದು ದೇಶಕ್ಕೆ ಉತ್ತಮ ಯಾವುದು ಅಧಮ ಅನ್ನೋದನ್ನ ತೀರ್ಮಾನ ಮಾಡುವಷ್ಟು ಶಕ್ತರಾಗಿದ್ದಾರೆ. ಅಂದಹಾಗೆ ಈ ಯೋಜನೆಯನ್ನ ಶಸ್ತ್ರಗಳ ಮೂಲಕ ಹೆದರಿಸಲು ಈ ಬಾರಿ ನಕ್ಸಲರು ಕೂಡ ಅಸ್ತಿತ್ವದಲ್ಲಿಲ್ಲ.